ಜೊತೆಗೆ ದರ್ಶನ್ ಮತ್ತು ಆರೋಪಿಗಳ ಉಪಸ್ಥಿತಿಗೆ ಫೋಟೋ ಸಾಕ್ಷಿ ಇದೆ. ಇವರೆಲ್ಲ ಶೆಡ್ನಲ್ಲೇ ಈ ಫೋಟೋಗಳನ್ನ ತಕ್ಕೊಂಡಿದ್ದಾರೆ. ಶೆಡ್ನಲ್ಲಿದ್ದ ವಾಹನಗಳು ಕೂಡ ನಾವು ಫೋಟೋದಲ್ಲಿ ಕಾಣಬಹುದು. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದ ಮುಂದುವರಿಸ್ತಾ ಈಗ ಯಾವ ಸ್ಥಳದಲ್ಲಿ ಫೋಟೋನ ತೆಗೆದುಕೊಳ್ಳಾಯಿತು, ದರ್ಶನ್ ಮತ್ತು ಆರೋಪಿಗಳ ಉಪಸ್ಥಿತಿಗೆ ಫೋಟೋಗಳ ಸಾಕ್ಷಿ ಇದೆ. ಶೆಡ್ನಲ್ಲೇ ಈ ಫೋಟೋಗಳನ್ನ ಇವರೆಲ್ಲರೂ ಕೂಡ ಕ್ಲಿಕ್ಕಿಸಿಕೊಂಡಿದ್ದಾರೆ. ಅಲ್ಲೇ ಕ್ಲಿಕ್ ಆಗಿರುವಂತಹ ಫೋಟೋಗಳು. ಶೆಡ್ಡಲ್ಲಿದ್ದಂಥ ವಾಹನಗಳನ್ನು ಕೂಡ ಫೋಟೋದಲ್ಲಿ ಕಾಣಬಹುದು. ಶೆಡ್ಡಲ್ಲಿ ತಗೊಂಡೇ ಇಲ್ಲ ಅಂತಂದ್ರೆ ವಾಹನಗಳು ಎಲ್ಲಿಂದ ಬರ್ತವೆ? ಆ ಶೆಡ್ಡಲ್ಲಿದ್ದಂಥ ವೆಹಿಕಲ್ಗಳಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದ ಮುಂದುವರಿಸ್ತಾ ಈಗ ಫೋಟೋ ಪ್ರಸ್ತಾಪ ಆಗ್ತಿದೆ. ಈಗ ಒಂದು, ದರ್ಶನ್ ಮತ್ತು ಆರೋಪಿಗಳು ಅಲ್ಲೇ ಇದ್ರು ಅನ್ನೋದಕ್ಕೆ ಸಾಕ್ಷಿ. ಅದೇ ಶೆಡ್ಡಲ್ಲಿ ಇದ್ದಂಥ ವೆಹಿಕಲ್ಗಳನ್ನ ಈಗ ತಿಳಿಸಲಾಗ್ತಾ ಇದೆ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಆ ವೆಹಿಕಲ್ಗಳಿವೆ, ನೀವು ಗಮನಿಸ್ಬೋದು. ಅಲ್ಲೇ ಕಾರ್ ಕೂಡ ಇದೆ. ಸೊ ಇದು ರೇಣುಕಾಸ್ವಾಮಿ ಸತ್ತಾಗ ಇವರಿಗೆ ಕರೆಕ್ಟಾಗಿ ಒಂದು ಕ್ಲಾರಿಟಿ ಇರಲಿಲ್ಲ. ಆಗ ಅಂದರೆ ಈತ ನೀರು ಕೊಟ್ಟರು ಕೂಡ ಕುಡಿತಾ ಇಲ್ಲ, ಹಾಗೆ ಆತ ದರ್ಶನ್ ಹೊಡೆದಂಥ ಜಾಗದಲ್ಲಿ ರಕ್ತ ಬರ್ತಾ ಇದೆ, ಇದೆಲ್ಲವನ್ನು ಕೂಡ ತಿಳಿಸುವಂಥದ್ದು ಆಗ್ತಾ ಇದೆ. ಸೊ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತ್ಯಕ್ಷ ಸಾಕ್ಷಿ ಏನಿದ್ದಾರೆ ಅವರ ಹೇಳಿಕೆಯನ್ನು ಈಗ ಓದ್ತಾ ಇದ್ದಾರೆ. ಜೊತೆಗೆ ಈ ಗಾಯದ ಬಗ್ಗೆ, ಗಾಯ ಎಷ್ಟಾಗಿದೆ? 1.5 ಇಂಟು 2.5 ಸೆಂಟಿಮೀಟರ್ ಅಷ್ಟೇ ಗಾಯ ಅಂತ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಏನು ಗಾಯ ಆಗಿದೆ ಅಂತ. ಅದಕ್ಕೀಗ ಎಸ್ಪಿಪಿ ಪ್ರಸನ್ನಕುಮಾರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಅದನ್ನು ಓದಿ ಹೇಳ್ತಿದ್ದಾರೆ. ಅಂದರೆ ರಿಪೋರ್ಟ್ ಬಂದಿರೋದು ಇದು 17 ಮೂಳೆಗಳು ಮುರಿದು ಹೋಗಿವೆ. ಎದೆಗೂಡಿನ ಭಾಗದ ಮೂಳೆಗಳು ಇದೆಲ್ಲವೂ ಕೂಡ ಬ್ರೇಕೇಜ್ ಆಗಿದೆ. ಅಂದರೆ ಇಲ್ಲಿ ಎಷ್ಟು ಮಟ್ಟಿಗೆ ಆತನ ಎದೆಗೆ ಒದೆಯಲಾಗಿದೆ ಇದೆಲ್ಲವನ್ನು ಕೂಡ ಪೋಸ್ಟ್ ಮಾರ್ಟಮ್ ಆ ಕಥೆಯನ್ನು ಹೇಳುತ್ತೆ ಅಂತ. ಹಾಗೆ ಶೆಡ್ನಲ್ಲೇ ಈ ಫೋಟೋಗಳನ್ನು ತೆಗೆಸ್ಕೊಂಡಿರೋದು ಕೂಡ ಸಾಬೀತಾಗಿದೆ. ಅಂದರೆ ಆ ಫೋಟೋಗಳು ಲಭ್ಯ ಆಗಿದೆ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಶೆಡ್ನಲ್ಲಿರುವಂಥ ವಾಹನಗಳನ್ನು ಕೂಡ ನಾವು ಫೋಟೋದಲ್ಲಿ ಕಾಣಬಹುದು ಅಂತ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಅಂದರೆ ಇವತ್ತು ಅವರಲ್ಲಿ ಇದ್ದರು ಆ ದಿನ, ಹಾಗೇನೆ ಇವರು ಹಲ್ಲೆ ಮಾಡಿದ್ರು ಅನ್ನೋದನ್ನು ಪ್ರತ್ಯಕ್ಷ ಸಾಕ್ಷಿಯನ್ನು ಹೇಳಿದ್ದಾರೆ. ಸೊ ಅದನ್ನು ಈಗ ಉಲ್ಲೇಖ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಸೊ ರೇಣುಕಾಸ್ವಾಮಿ ಆಗ ಸತ್ತಿದ್ನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡೋಕೆ ಅಲ್ಲಿ ಯಾರು ವೈದ್ಯರಿರಲಿಲ್ಲ. ಆಗ ನಡೆದ ಘಟನೆ ಏನಿದೆ ಅದನ್ನು ಮಾತ್ರ ಪ್ರತ್ಯಕ್ಷ ಸಾಕ್ಷಿ ಹೇಳಿದ್ದಾನೆ. ಅಂದರೆ ಆತ ನೀರು ಕುಡಿಯೋಕೆ ಅಲ್ಲಿ ಪ್ರಯತ್ನ ಪಟ್ಟಾಗ, ನೀರು ಕುಡಿಸೋಕೆ ಆತ ನೀರು ಕುಡ್ದಿಲ್ಲ, ಜೊತೆಗೆ ಹೊಡೆದಂಥ ಜಾಗದಿಂದ ಬ್ಲಡ್ಡಲ್ಲಿ ಬ್ಲೀಡಿಂಗ್ ಆಗ್ತಾ ಇತ್ತು. ಇದನ್ನು ಪ್ರತ್ಯಕ್ಷ ಸಾಕ್ಷಿ ನೋಡಿದ್ದಾನೆ, ಅದನ್ನು ಆತ ಹೇಳ್ತಾ ಇದ್ದಾನೆ ಈಗ. ಸೊ ಅದನ್ನು ಆ ಸ್ಟೇಟ್ಮೆಂಟನ್ನು ಈಗ ಪ್ರಸನ್ನಕುಮಾರ್ ಓದ್ತಾ ಇದ್ದಾರೆ. ಸೊ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಿರುವಂಥ ವಿಚಾರ, ಎದೆಯ ಒಟ್ಟು 17 ಮೂಳೆಗಳು ಅಲ್ಲಿ ಮುರಿತ ಆಗಿದೆ. ದರ್ಶನ್ ಹಾಗೂ ಆರೋಪಿಗಳ ಉಪಸ್ಥಿತಿಗೆ ಫೋಟೋಗಳ ಸಾಕ್ಷ್ಯವನ್ನು ಈಗ ಹೇಳ್ತಾ ಇರೋದು. ಫೋಟೋಗಳು ಏನೇನು ಹೇಳ್ತಾ ಇದೆ, ಜೊತೆಗೆ ಅಲ್ಲಿ ಹಾಕಿರುವಂಥ ಒಂದು ಟಿ ಶರ್ಟ್ ಇರ್ಬೋದು, ಪ್ಯಾಂಟ್ ಇರ್ಬೋದು, ಇದೆಲ್ಲವನ್ನು ಕೂಡ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಅವತ್ತು ರಿಕವರಿ ಮಾಡಬೇಕಾದ್ರೆ ಇದೇ ಪ್ಯಾಂಟ್ ಇತ್ತು, ಇದೇ ಟಿ ಶರ್ಟ್ ಇತ್ತು, ಜೊತೆಗೆ ಹಾಲ್ನಲ್ಲಿ ರಕ್ತದ ಬ್ಲಡ್ ಸ್ವ್ಯಾಬ್ ಕೂಡ ಇದೆ ಅಂತ. 2.5 ಇಂಟು 1 ಸೆಂಟಿಮೀಟರ್ ಗಾಯದ ಮಾರ್ಕ್ ಅಷ್ಟೇ ಅಂತ ಹೇಳಲಾಗಿತ್ತು. ಅದರಲ್ಲಿ ಅಷ್ಟೊಂದು ರಕ್ತ ಬರೋದಿಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಆದರೆ ದೇಹದಲ್ಲಿ 13 ರಕ್ತ ಗಾಯಗಳಿವೆ ಅಂತ ವರದಿ ಇದೆ. ರಿಪೋರ್ಟ್ ಹೇಳುತ್ತೆ 13 ರಕ್ತದ ಗಾಯಗಳಿವೆ. 13 ರಕ್ತದ ಗಾಯಗಳಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ. ಅಶೋಕ್ ಲೈಲ್ಯಾಂಡ್ ವಾಹನದಲ್ಲೂ ಕೂಡ ರಕ್ತದ DNA ಸಿಕ್ಕಿದೆ. ಅಂದರೆ ಈ ಒಂದಷ್ಟು ಜಪ್ತಿ ಮಾಡಿ ತಂದಿರ್ತಾರಲ್ಲ ವೆಹಿಕಲ್ಗಳು, ಫೈನಾನ್ಸ್ ಏನಾದರೂ ಕಟ್ಟಿದೆ ಅಂತಂದ್ರೆ ಹಣ ಏನಿರುತ್ತೆ, ಆ ಒಂದು ವೆಹಿಕಲ್ನಲ್ಲಿ ಈ ರಕ್ತದ ಸ್ವ್ಯಾಬ್ ಕೂಡ ಇದೆ. ಸಿ ವಿ ನಾಗೇಶ್ ಅವರು ವಾದ ಮಾಡಿದಂಥ ಪ್ರಕಾರ 2.5 ಇಂಟು 1 ಇಷ್ಟೇ ಸೆಂಟಿಮೀಟರ್ನಲ್ಲಿ ಗಾಯ ಆಗಿರೋದು. ಇಷ್ಟೊಂದೆಲ್ಲ ರಕ್ತ ಬರುತ್ತಾ ಅಂತ ಸಿ ವಿ ನಾಗೇಶ್ ಪ್ರಶ್ನೆ ಮಾಡಿದ್ರು. ಸೊ ಅದನ್ನು ಈಗ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ನಮ್ಮ ಪ್ರತಿವಾದಿ ಏನಿದ್ದಾರೆ ಅವರು ಆ ಥರ ಹೇಳಿದ್ದಾರೆ, 2.5 ಇಂಟು 1 ಅಷ್ಟು ಮಾತ್ರ ಸೆಂಟಿಮೀಟರ್ ಗಾಯ ಅಂತ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಅದನ್ನು ಈಗ ಪ್ರಸನ್ನಕುಮಾರ್ ಉಲ್ಲೇಖ ಮಾಡ್ತಿದ್ದಾರೆ. ಪ್ರಸನ್ನಕುಮಾರ್ ಅವರು ತಿಳಿಸ್ತಿರುವಂಥ ಪ್ರಕಾರ ಒಟ್ಟು ಗಾಯಗಳ ಮಾರ್ಕ್ಗಳು ಎಷ್ಟಿದೆ? 13 ಇದೆ. ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಒಮ್ಮೆ ನಮ್ಮ ಪ್ರತಿವಾದಿಗಳದನ್ನು ನೋಡಬೇಕಾಗುತ್ತೆ, ಏನು ವಕೀಲರು. ಸೊ ಏನಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದನ್ನೊಂದ್ಸಲ ಗೋತ್ರು ಮಾಡಿದ್ರೆ, ಅದನ್ನೊಂದ್ಸಲ ಕಣ್ಣಾಯಿಸಿದ್ರೆ ಎಷ್ಟು ಗಾಯಗಳಿದೆ ಅಂತ ಗೊತ್ತಾಗುತ್ತೆ ಅಂತ ಈಗ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಜೊತೆಗೆ ಬರೀ ದೇಹದ ಗಾಯ ಮಾತ್ರ ಅಲ್ಲ, ಏನು ಆತನ ದೇಹವನ್ನು ಎತ್ತಿ ಒಂದು ಅಶೋಕ್ ಲೈಲ್ಯಾಂಡ್ ವೆಹಿಕಲ್ಗೆ ಜಜ್ಜಲಾಯಿತು, ಅದರ ಒಂದು ಟ್ರೈಲರ್ ಏನಿದೆ ಅದಕ್ಕೆ ಟ್ರಾಲಿಗೆ ಜಜ್ಜಲಾಗಿದೆ, ಅಲ್ಲೂ ಕೂಡ ಆತನ ಬ್ಲಡ್ ಸ್ಯಾಂಪಲ್ಸ್ ಇದೆ, ಅಲ್ಲೂ ಕೂಡ DNA ಸಿಕ್ಕಿದೆ ಅಂತ. ಬ್ಲಡ್ ಸ್ಟೈನ್ಸ್ ಇತ್ತು ಅಲ್ಲೂ, ಅದನ್ನು ಕೂಡ ನಮ್ಮ FSLನ ಟೀಮ್ ಚೆಕ್ ಮಾಡಿದಾಗ ಅಲ್ಲೂ ಕೂಡ ಇದೆ ಅಂತ. ಮರ್ಮಾಂಗಕ್ಕೂ ಕೂಡ ಗಾಯವಾಗಿರೋ ಬಗ್ಗೆ ಪೋಸ್ಟ್ ಮಾರ್ಟಮ್ ವರದಿ ಇದೆ. ಗಾಯವಾಗಿರೋ ಬಗ್ಗೆ ಪೋಸ್ಟ್ ಮಾರ್ಟಮ್ನಲ್ಲಿ ವೆರಿ ಕ್ಲಿಯರ್ಲಿ ಮೆನ್ಷನ್ ಮಾಡಲಾಗಿದೆ, ಮರ್ಮಾಂಗದ ಮೇಲೆ ಹೊಡೆಯಲಾಗಿದೆ ಅಂತ. ಜೊತೆಗೆ ಕೊನೆ ಊಟ ಮಾಡಿದಂಥ 1-2 ಗಂಟೆಯಲ್ಲಿ ಪ್ರಾಣ ಹೋಗಿದೆ ಹೇಗೆಂದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಹೇಳಲಾಗಿದೆ. ಆತ ಕೊನೆಯದಾಗಿ ಆತನಿಗೆ ಊಟ ಮಾಡ್ತಿದ್ರಲ್ಲ, ಅದರ ಒಂದು 1-2 ತಾಸಿನಲ್ಲೇ ಆತನ ಜೀವ ಹೋಗಿದೆ. ದೇಹದಲ್ಲಿರುವ ಆಹಾರ ದ್ರವ ಪರಿಶೀಲಿಸಿ ವರದಿಯನ್ನ ಎಷ್ಟು ಟೈಮ್ ಹಿಂದೆ ಈತ ಊಟ ಮಾಡಿದ್ದ, ಏನು
ಪ್ರಾಣ ಹೋಗೋಕ್ಕೂ ಮುನ್ನ ಇವರೇನು ಊಟ ಮಾಡಿಸಿದ್ರು. ಸೊ ಅದರ ಬಗ್ಗೆ ಕೂಡ ತಿಳಿಸಲಾಗಿದೆ ಅಂತ ಹೈಕೋರ್ಟ್ನಲ್ಲಿ SPP ಪ್ರಸನ್ನಕುಮಾರ್ ಈಗ ತಮ್ಮ ವಾದ ಮುಂದುವರಿಸ್ತಾ ಇದ್ದಾರೆ. ಸೊ ಪೋಸ್ಟ್ಮಾರ್ಟಮ್ ವರದಿ ಏನಿದೆ ಅದರ ಬಗ್ಗೆ ಈಗ ಓದಿ ತಿಳಿಸ್ತಿದ್ದಾರೆ. ದೇಹದಲ್ಲಿರುವಂಥ ಆಹಾರ, ದ್ರವ ಇದನ್ನು ಪರಿಶೀಲಿಸಿ ಈಗ ವರದಿಯನ್ನು, ಅಂದರೆ ಆಲ್ರೆಡಿ ವರದಿ ಬಂದಿದೆ, ದಯವಿಟ್ಟು ವರದಿಯನ್ನು ಒಮ್ಮೆ ಪರಿಶೀಲಿಸಿದ್ರೆ ನಿಮ್ಗೆ ಎಷ್ಟು ಸೆಂಟಿಮೀಟರ್ ಗಾಯ ಆಗಿದೆ, ಎಲ್ಲೆಲ್ಲಿಗೆ ಹೊಡೆದಿದ್ದಾರೆ, ಎಷ್ಟು ಈತನ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ವೆರಿ ಕ್ಲಿಯರ್ಲಿ ಚಾರ್ಜ್ ಶೀಟನ್ನು ಒಮ್ಮೆ, ಅಥವಾ ಈ ಪೋಸ್ಟ್ಮಾರ್ಟಮ್ ಏನು ಬಂದಿದೆ ಚಾರ್ಜ್ ಶೀಟ್ನಲ್ಲಿ ಹೇಳಿರುವಂಥ ಪ್ರಕಾರ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಒಮ್ಮೆ ನೀವು ಗ್ಲಾನ್ಸ್ ಮಾಡಿದರೆ ಗೊತ್ತಾಗುತ್ತೆ ಅಂತ ಈಗ SPP ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಇನ್ನು A1 ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. 8/24 ಪವಿತ್ರ ಗೌಡ ವಾಟ್ಸಾಪ್ ಕರೆ ಮಾಡಿದ್ರು. ಹೈಕೋರ್ಟ್ನಲ್ಲಿ SPP ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ಈ ವಾಟ್ಸಾಪ್ ಕಾಲ್ ಬಗ್ಗೆ ಮಾತನಾಡ್ತಿದ್ದಾರೆ. A1 ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತಾ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. 8/6/2024 ಪವಿತ್ರ ಗೌಡ ವಾಟ್ಸಾಪ್ ಮೂಲಕ ಕರೆ ಮಾಡಿದ್ರು. ಯಾರಿಗೆ? ಸಮತಾಗೆ. ಸದನೆಗೆ SPP ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ, ಸಮತಾ ಅವರ ಸ್ಟೇಟ್ಮೆಂಟ್ ಅನ್ನು ನಾವು ಪಡ್ಕೊಂಡಿದ್ವಿ, ಯಾವಾಗ ಕಾಲ್ ಬಂದಿದ್ದು ಏನು ಅಂತ. ಇದನ್ನು ತಿಳಿಸಿದಾರು 8ನೇ ತಾರೀಕು 2024 6ನೇ ತಿಂಗಳು ಜೂನ್ ತಿಂಗಳಲ್ಲಿ ನನಗೆ ವಾಟ್ಸಾಪ್ ಮೂಲಕ ಕರೆ ಬಂದಿತ್ತು ಅನ್ನೋದನ್ನು ಸಮತಾ ಅವರು ಹೇಳಿದ್ದಾರೆ ಅಂತ. ಸೊ ಅದನ್ನು ಕಡಿತ ಈಗ ಮುಂದಿನ ಹಂತದಲ್ಲಿ ಸಮತಾ ಏನು ಹೇಳಿದರು ಅನ್ನೋದ್ರ ಬಗ್ಗೆ ಕೂಡ SPP ಪ್ರಸನ್ನಕುಮಾರ್ ಈಗ ತಿಳಿಸ್ತಾ ಹೋಗ್ತಾರೆ. ಸಮತಾ ಅವರ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂತ, ಕರೆ ಮಾಡಿದಾಗ ಏನಾಯಿತು ಅನ್ನೋದ್ರ ಬಗ್ಗೆ. ಜೂನ್ 8, 2024 ಪವಿತ್ರ ಗೌಡ ಕಡೆಯಿಂದ ಒಂದು ವಾಟ್ಸಾಪ್ ಕರೆ ಬಂದಿದೆ ಇವರಿಗೆ. ಸೊ ಇದನ್ನು ಸಮತಾ ಅವರು ಹೇಳಿದ್ದಾರೆ. ಅವ್ರನ್ನ ವಿಚಾರಣೆ ಕೂಡ ಕರೆಯಲಾಗಿತ್ತು ಆ ಸಂದರ್ಭದಲ್ಲಿ. ಹಾಗಾದರೆ ಸಮತಾಗೆ ಕರೆ ಮಾಡಿ ಏನಾಗಿತ್ತು ವಾಟ್ಸಾಪ್ ಕಾಲ್ನಲ್ಲಿ?